ನನಗೆ ತುಂಬ ಇಷ್ಟವಾಗಿರುವಂಥ ಒಂದು ಕೇರಳ ರೆಸಿಪಿ ಇದು. ನೀವು ಟೂರಿಸ್ಟ್ ಪ್ಲೇಸಸ್ಗೆ ಹೋದರೆ ಖಂಡಿತವಾಗ್ಲೂ ಈ ಪದಾರ್ಥನ ಅಥವಾ ಈ ರೆಸಿಪಿನ ನೋಡಿರ್ತೀರಾ. ಸೊ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಹಾಗಾಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬಾ ವೈರಲ್ ಆಗಿತ್ತು. ಯಾವ ರೀಲ್ಸ್ ನೋಡಿದ್ರು ಇದೇ ವಿಡಿಯೋ ಬರ್ತಿತ್ತು. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವನಿತಾ. ಬನ್ನಿ ಹಾಗಾದರೆ ಸಾಲ್ಟೆಡ್ ವೆಜ್ಜೀಸ್ ಅಥವಾ ಫ್ರೂಟ್ಸನ್ನ ಮಾಡ್ಕೊಳ್ಳೋವಂಥ ಒಂದು ಸಿಂಪಲ್ ರೆಸಿಪಿ ತೊಗೊಂಡಿದ್ದೀನಿ, ಕೇರಳ ಸ್ಪೆಷಲ್. ಡಿಫ್ರೆಂಟಾಗಿ ನೀವು ಮಾಡೋಂಗಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಇದರ ರಿಯಲ್ ಹೆಸರು ನೀಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ತುಂಬ ಕಷ್ಟ. ಸೊ ಹಾಗಾಗಿ ನಾನು ಇಂಗ್ಲೀಷ್ ಹೆಸರು ಇಟ್ಕೊಂಡಿದ್ದೀನಿ, ಸಾಲ್ಟೆಡ್ ವೆಜೀಸ್ ಅಥವಾ ಫ್ರೂಟ್ಸ್. ಫಸ್ಟು ಒಂದು ಪಾತ್ರೆಗೆ 1.5 ಲೀಟರ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ರಾಕ್ ಸಾಲ್ಟು, 1-2 ಟೇಬಲ್ ಸ್ಪೂನ್ ಆಗೋಷ್ಟು ವಿನಿಗರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಆದಮೇಲೆ ಕಂಪ್ಲೀಟಾಗಿ ತಣ್ಣಗೆ ಆಗಿಬಿಟ್ಬಿಡಿ. ಅಷ್ಟೊತ್ತಿಗೆ ಈ ವೆಜ್ಜೀಸ್ ಮತ್ತು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಮ್ಯಾಂಗೋ, ಕ್ಯಾರೆಟ್, ಹಸಿಮೆಣ್ಸಿನ್ಕಾಯಿ, ಆಮ್ಲ ಮತ್ತು ಜಿಂಜರ್ ತೊಗೊಂಡಿದ್ದೀನಿ. ನೀವು ಪೈನಾಪಲ್ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಈ ರೀತಿಯಾಗಿ ಚೂರು ದೊಡ್ಡದಾಗೆ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಜಾರು ಅಥವಾ ಪ್ಲಾಸ್ಟಿಕ್ ಜಾರ್ ತೊಗೊಂಡು ಈ ವೆಜ್ಜೀಸ್ ಅಥವಾ ಫ್ರೂಟ್ಸ್ ಎಲ್ಲನೂ ಇದಕ್ಕೆ ಆ್ಯಡ್ ಮಾಡಿಕೊಂಡು, ಈಗಾಗಲೇ ನಾವು ತಣ್ಣಗೆ ಮಾಡ್ಕೊಂಡಿರೋವಂಥ ನೀರು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಸ್ಟೇಜಲ್ಲಿ ನೀವು ಯಾವುದೇ ರೀತಿಯಾಗಿ ಉಪ್ಪು ಅಥವಾ ವಿನಿಗರು ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೀರಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಈ ನೀರು ಸರಿ ಹೋಗುತ್ತೆ. ಇಷ್ಟು ಮುಳುಗಿದ್ರೆ ಸಾಕಾಗುತ್ತೆ ವೆಜ್ಜೀಸ್ ಎಲ್ಲ. ಇದನ್ನು ಒಂಚೂರು ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸಲ ಲಿಡ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಶೇಕ್ ಮಾಡಿಕೊಂಡು ಒಂದು 3 ದಿನಗಳ ಕಾಲ ಇದನ್ನು ಟಚ್ ಮಾಡ್ದೇ ಹಾಗೆ ಬಿಟ್ಬಿಡಿ. ಜೊತೆಗೆ ನೀರು ಕೈಯಿಂದ ಇದನ್ನು ಟಚ್ ಮಾಡಿ ಟೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಸ್ಪ್ಯಾಚುಲಾ ಅಥವಾ ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ನೀವು ತೆಕ್ಕೋಬೇಕಾಗತ್ತೆ. ಬಟ್ ನನಗೊಂದು ಡೌಟ್ ಇದೆ, ಇದು ಈ ವೆಜ್ಜೀಸ್ ಅಥವಾ ಫ್ರೂಟ್ಸ್ ಎಲ್ಲ ಖಾಲಿ ಆದಮೇಲೆ ಉಳ್ಕೊಂಡಿರೋಂಥ ನೀರನ್ನ ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಈ ಸಲ ನಾವು ಥ್ರೋ ಮಾಡಿದ್ದಾಯಿತು. ನಿಮ್ಗೆ ಏನಾದ್ರು ಐಡಿಯಾ ಇತ್ತು ಅಂದರೆ ತಿಳಿಸಿ. ನೆಕ್ಸ್ಟ್ ಮಾಡಿದಾಗ ಖಂಡಿತವಾಗ್ಲೂ ಅದನ್ನು ಬಳಸ್ಕೊಳ್ಳೋವಂಥ ವಿಧಾನ ನೋಡ್ಕೋತೀನಿ. ಈ ರೀತಿಯಾಗಿ ನೋಡಿ 3 ಡೇಸ್ ಆದಮೇಲೆ ತುಂಬ ಚೆನ್ನಾಗಿ ಹೂರ್ಕೊಂಡಿದೆ. ಉಪ್ಪೆಲ್ಲ ಸೇರಿಕೊಂಡು ಸಕ್ಕ ಟೇಸ್ಟಿಯಾಗಿ ಟ್ಯಾಂಗಿಯಾಗಿ. ಆಮ್ಲ ತುಂಬ ಹುಳಿ ಇರುತ್ತಲ್ಲ, ಬಟ್ ಇದರಲ್ಲಿ ಆ್ಯಡ್ ಮಾಡಿದ್ಮೇಲೆ ಆಮ್ಲ ಒಂಚೂರು ಹುಳಿ ಇಲ್ಲ, ಮ್ಯಾಂಗೋ ಕೂಡ ಹುಳಿ ಇಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ಸ್ವಲ್ಪ ಇದಕ್ಕೆ ತಿನ್ನಬೇಕಾದ್ರೆ ರೆಡ್ ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ತುಂಬಾ ಸಿಂಪಲ್ಲು, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಮನೆಯಲ್ಲಿ. ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ಲೈಕನ್ನ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.